ಇದರ ನಡುವೆ ಸಿದ್ದರಾಮಯ್ಯ ಅವರ ಆಳ್ವಿಕೆಯ ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ ಯಾರ್ಯಾರು ಎಷ್ಟೆಷ್ಟು ದಿನ ಆಳಿದ್ರು ಅಂತ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಯಾರು ಕರ್ನಾಟಕದಲ್ಲಿ ಅಂತ ನೋಡಿದ್ರೆ ಇಟ್ ಈಸ್ ನನ್ ಅದರ್ ದೆನ್ ದೇವರಾಜ್ ಅರಸು. ದಿವಂಗತ ದೇವರಾಜ್ ಅರಸು ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ಥರದ ಒಬ್ಬ ಮುಖ್ಯಮಂತ್ರಿ ಅಂತ ಸಾಕಷ್ಟು ಜನ ಸಿದ್ದರಾಮಯ್ಯ ಅಭಿಮಾನಿಗಳು ಹೇಳ್ತಾರೆ. 7 ವರ್ಷ 239 ದಿನಗಳು ದೇವರಾಜ್ ಅರಸು ಅವರು ಆಳಿರ್ತಕ್ಕಂಥದ್ದು ಕರ್ನಾಟಕದ ಪಾಲಿಗೆ ಅದು ದೊಡ್ಡ ದಾಖಲೆ. ಸೊ ಆ ಒಂದು ದಾಖಲೆಯನ್ನ ಪೂರೈಕೆ ಮಾಡೋದಕ್ಕೆ 47 ದಿನಗಳು ಬಾಕಿ ಇರ್ತಕ್ಕಂಥದ್ದು. 7 ವರ್ಷ 192 ದಿನ ಆಗಿದೆ ಈಗ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಾ. ಸೊ ಹಾಗಾಗಿ ಇನ್ನು 47 ದಿನ ಪೂರೈಸಿಬಿಟ್ರೆ ದೇವರಾಜ್ ಅರಸು ಅವರ ದಾಖಲೆ ಮುಗಿಯುತ್ತೆ. ದೇವರಾಜ್ ಅರಸು ಅವರ ದಾಖಲೆ ಮೇಲೆ ಸಿದ್ದರಾಮಯ್ಯ ಕಣ್ಣಿದ್ಯಾ ಅಂದ್ರೆ ಈ ಅಧಿಕಾರ ಹಸ್ತಾಂತರ ಹಾಗಾದ್ರೆ ಜನವರಿ ನಂತರ ಕಾದ್ ನೋಡಿ ಅಂತ ಹೇಳ್ತಾ ಇದಾರಲ್ಲ, ಈ ಕಾರಣಕ್ಕೋಸ್ಕರನೇನಾ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ. ಸೊ ನನಗಿದೊಂದು ದಾಖಲೆ ಮುರಿಯೋದಕ್ಕೆ ಅವಕಾಶ ಕೊಡಿ ಅಂತ ಏನಾದ್ರೂ ಕೇಳಿದಾರಾ ಸಿದ್ದರಾಮಯ್ಯನವರು ಗೊತ್ತಿಲ್ಲ. ಸದ್ಯ ಅತಿ ಹೆಚ್ಚು ದಿನ ಆಳಿರ್ತಕ್ಕಂಥ ಎರಡನೇ ಸಿಎಂ ಅಂತಂದ್ರೆ ಅದು ಸಿದ್ದರಾಮಯ್ಯ. ಕಂಟಿನ್ಯೂಸ್ ಆಗಿ 5 ವರ್ಷ ಅಧಿಕಾರವನ್ನ ಮಾಡುವತ್ತ ದಾಪುಗಾಲು ಇಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಗುರಿ ಇರೋದು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋ ವಿಚಾರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಜನವರಿ 8ನೇ ತಾರೀಕುವರೆಗೆ ಸಿಎಂ ಆಗಿದ್ರೆ ದಾಖಲೆ ಬರೀತಾರೆ ಸಿದ್ದರಾಮಯ್ಯ. ಜನವರಿ 8ರವರೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿಎಂ ಇದ್ದರೆ ಸಿದ್ದರಾಮಯ್ಯನವರು ಇದ್ರೆ ಅದೊಂದು ಹೊಸ ದಾಖಲೆ ಆಗತ್ತೆ ಅಂತ. ಬಹುಶಃ ಈ ಕಾರಣಕ್ಕೇನಾದ್ರೂ ಜನವರಿವರೆಗೂ ಕಾದ್ ನೋಡಿ ಅಂತ ಡಿಕೆ ಶಿವಮೊಗ್ಗದ ಶಾಸಕರು ಹೇಳ್ತಾ ಇದ್ದಾರೆ. ಜನವರಿ 8ರವರೆಗೂ ಅವಕಾಶ ಕೊಡಿ ಅಂತ. ಮೊದಲ ಅವಧಿಯಲ್ಲಿ 1830 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು. ಸೊ 1830 ದಿನಗಳು. ಎರಡನೇ ಅವಧಿಯಲ್ಲಿ 917 ದಿನಗಳು. ಇನ್ನು ಈಗ ಅವರು ಜನವರಿ 8ನೇ ತಾರೀಕುವರೆಗೂ ಕಂಪ್ಲೀಟ್ ಮಾಡಿದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಬರೀತಾರೆ. ನೋಡಿ, ಸದ್ಯದಲ್ಲಿ ಆ ಥರದ ಇನ್ನೊಬ್ಬ ನಾಯಕ ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ಗೆ ಇಷ್ಟು ಲಾಂಗೆಸ್ಟ್ ಅವಧಿಗೆ ಮತ್ತೆ ಅಧಿಕಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಾಗ್ಲಿ ಅಥವಾ ಇನ್ಫ್ಯಾಕ್ಟ್ ಯಡಿಯೂರಪ್ಪನವ್ರನ್ನ ಒಬ್ಬರನ್ನ ಹೊರತುಪಡಿಸಿದ್ರೆ ಆ ಥರದ ನಾಯಕ ಇನ್ಯಾವ ಪಕ್ಷದಲ್ಲೂ ಇಲ್ಲ. ಸೊ ಅದೊಂದು ಬೃಹತ್ ದಾಖಲೆ. 2794 ದಿನಗಳ ಕಾಲ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು. ಹಾಗಾಗಿ ಅಂಥ ಇನ್ನೊಂದು ದಾಖಲೆ ಏನಾದ್ರೂ ಬರೀಬೇಕು ಅಂದ್ರೆ ಅದು ಸಿದ್ದರಾಮಯ್ಯನವರೇ ಬರೀಬೇಕು. ಹಾಗಾಗಿ ಈ ಅವಧಿಯ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು. ಹಾಗೆ ನೋಡಿದ್ರೆ ಈ ಅವಧಿಯಲ್ಲಿ ಸೊ ಅದನ್ನ ಕಂಪ್ಲೀಟ್ ಮಾಡಕ್ಕೆ ಆ ದಾಖಲೆ ಮುರಿಯೋದಕ್ಕೆ ಕೇವಲ ಜನವರಿ 8ನೇ ತಾರೀಕುವರೆಗೆ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರೆ ಅಲ್ಲಿಗೆ ದಾಖಲೆ ಮುರಿಯುತ್ತೆ. ಇನ್ನು ದಾಖಲೆ ಬರೆದು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ. ನಾನೀಗಾಗಲೇ ಹೇಳ್ತಾ ಇದ್ದಾಗೆ ಈ ದಾಖಲೆ ಒಂದು ಪೂರೈಕೆ ಆಗ್ಲಿ, ಆಮೇಲೆ ಬೇಕಾದ್ರೆ ಸಿಎಂ ಹುದ್ದೆ ಬಿಟ್ಕೊಡೋಣ ಅಂತ. ಒಂದು ಮೂಲದ ಪ್ರಕಾರ ಸಿದ್ದರಾಮಯ್ಯನವರಿಗೇನು ಅಂತ ಜಿದ್ದಿಲ್ಲ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಆ ಥರ ಜಿದ್ದೇನೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರ ಸುತ್ತ ಇರ್ತಕ್ಕಂಥ ಶಾಸಕರು ಸಚಿವರುಗಳು ಇದ್ದಾರಲ್ಲ, ಅವರ ಆಪ್ತರು, ಸೊ ಅವರುಗಳಿಗೆ ಸಿದ್ದರಾಮಯ್ಯ ನಾಯಕತ್ವ ಬೇಕೇ ಬೇಕು ಅಂತ ಹೇಳಲಾಗ್ತಾ ಇದೆ. 2 ತಿಂಗಳು ಹೆಚ್ಚು ಕಾಲ ಸಿಎಂ ಆಗಿದ್ರೆ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರುತ್ತೆ. ಹಾಗಾಗಿ ಅವರ ಆಪ್ತರು ಇದೊಂದು ಸ್ಟ್ರಾಟಜಿ ಆಗಿಯೂ ಪ್ಲೇ ಮಾಡಿರಬಹುದು. ಈ ದಾಖಲೆ ಮುರಿಲಿ ಆಮೇಲೆ ನೋಡೋಣ ಅಂತ. ಅರಸು ದಾಖಲೆ ಮುರಿದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಬಿಟ್ಕೊಡ್ತಾರೆ ಅಂತಾನು ಹೇಳಿರಬಹುದು, ಗೊತ್ತಿಲ್ಲ. ಅದು ಒಂದು ಸ್ಟ್ರಾಟಜಿ ಇರಬಹುದು ಅಥವಾ ಹಾಗಾಗದೇನೂ ಇರಬಹುದು. ಆಸ್ ಆಫ್ ನೌ ದೇವರಾಜ್ ಅರಸು ದಾಖಲೆಯನ್ನ ಮುರಿತಾರೆ ಸಿದ್ದರಾಮಯ್ಯ ಅಂತ ಅವರ ಬಣ ಹೇಳ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯ ಅವರ ಆಳ್ವಿಕೆಯ ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ ಯಾರ್ಯಾರು ಎಷ್ಟೆಷ್ಟು ದಿನ ಆಳಿದ್ರು ಅಂತ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಯಾರು ಕರ್ನಾಟಕದಲ್ಲಿ ಅಂತ ನೋಡಿದ್ರೆ ಇಟ್ ಈಸ್ ನನ್ ಅದರ್ ದೆನ್ ದೇವರಾಜ್ ಅರಸು. ದಿವಂಗತ ದೇವರಾಜ್ ಅರಸು ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ಥರದ ಒಬ್ಬ ಮುಖ್ಯಮಂತ್ರಿ ಅಂತ ಸಾಕಷ್ಟು ಜನ ಸಿದ್ದರಾಮಯ್ಯ ಅಭಿಮಾನಿಗಳು ಹೇಳ್ತಾರೆ. 7 ವರ್ಷ 239 ದಿನಗಳು ದೇವರಾಜ್ ಅರಸು ಅವರು ಆಳಿರ್ತಕ್ಕಂಥದ್ದು ಕರ್ನಾಟಕದ ಪಾಲಿಗೆ ಅದು ದೊಡ್ಡ ದಾಖಲೆ. ಸೊ ಆ ಒಂದು ದಾಖಲೆಯನ್ನ ಪೂರೈಕೆ ಮಾಡೋದಕ್ಕೆ 47 ದಿನಗಳು ಬಾಕಿ ಇರ್ತಕ್ಕಂಥದ್ದು. 7 ವರ್ಷ 192 ದಿನ ಆಗಿದೆ ಈಗ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಾ. ಸೊ ಹಾಗಾಗಿ ಇನ್ನು 47 ದಿನ ಪೂರೈಸಿಬಿಟ್ರೆ ದೇವರಾಜ್ ಅರಸು ಅವರ ದಾಖಲೆ ಮುಗಿಯುತ್ತೆ. ದೇವರಾಜ್ ಅರಸು ಅವರ ದಾಖಲೆ ಮೇಲೆ ಸಿದ್ದರಾಮಯ್ಯ ಕಣ್ಣಿದ್ಯಾ ಅಂದ್ರೆ ಈ ಅಧಿಕಾರ ಹಸ್ತಾಂತರ ಹಾಗಾದ್ರೆ ಜನವರಿ ನಂತರ ಕಾದ್ ನೋಡಿ ಅಂತ ಹೇಳ್ತಾ ಇದಾರಲ್ಲ, ಈ ಕಾರಣಕ್ಕೋಸ್ಕರನೇನಾ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ. ಸೊ ನನಗಿದೊಂದು ದಾಖಲೆ ಮುರಿಯೋದಕ್ಕೆ ಅವಕಾಶ ಕೊಡಿ ಅಂತ ಏನಾದ್ರೂ ಕೇಳಿದಾರಾ ಸಿದ್ದರಾಮಯ್ಯನವರು ಗೊತ್ತಿಲ್ಲ. ಸದ್ಯ ಅತಿ ಹೆಚ್ಚು ದಿನ ಆಳಿರ್ತಕ್ಕಂಥ ಎರಡನೇ ಸಿಎಂ ಅಂತಂದ್ರೆ ಅದು ಸಿದ್ದರಾಮಯ್ಯ. ಕಂಟಿನ್ಯೂಸ್ ಆಗಿ 5 ವರ್ಷ ಅಧಿಕಾರವನ್ನ ಮಾಡುವತ್ತ ದಾಪುಗಾಲು ಇಡ್ತಾ ಇದ್ದಾರೆ.
ಸಿದ್ದರಾಮಯ್ಯ ಗುರಿ ಇರೋದು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋ ವಿಚಾರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಜನವರಿ 8ನೇ ತಾರೀಕುವರೆಗೆ ಸಿಎಂ ಆಗಿದ್ರೆ ದಾಖಲೆ ಬರೀತಾರೆ ಸಿದ್ದರಾಮಯ್ಯ. ಜನವರಿ 8ರವರೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿಎಂ ಇದ್ದರೆ, ಸಿದ್ದರಾಮಯ್ಯನವರು ಇದ್ರೆ ಅದೊಂದು ಹೊಸ ದಾಖಲೆ ಆಗತ್ತೆ ಅಂತ. ಬಹುಶಃ ಈ ಕಾರಣಕ್ಕೇನಾದ್ರೂ ಜನವರಿವರೆಗೂ ಕಾದ್ ನೋಡಿ ಅಂತ ಡಿಕೆ ಶಿವಮೊಗ್ಗದ ಶಾಸಕರು ಹೇಳ್ತಾ ಇದ್ದಾರೆ. ಜನವರಿ 8ರವರೆಗೂ ಅವಕಾಶ ಕೊಡಿ ಅಂತ. ಮೊದಲ ಅವಧಿಯಲ್ಲಿ 1830 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು. ಸೊ 1830 ದಿನಗಳು, ಎರಡನೇ ಅವಧಿಯಲ್ಲಿ 917 ದಿನಗಳು. ಇನ್ನು ಈಗ ಅವರು ಜನವರಿ 8ನೇ ತಾರೀಕುವರೆಗೂ ಕಂಪ್ಲೀಟ್ ಮಾಡಿದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನು ಬರೀತಾರೆ. ನೋಡಿ, ಸದ್ಯದಲ್ಲಿ ಆ ಥರದ ಇನ್ನೊಬ್ಬ ನಾಯಕ ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ಗೆ ಇಷ್ಟು ಲಾಂಗೆಸ್ಟ್ ಅವಧಿಗೆ ಮತ್ತೆ ಅಧಿಕಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಾಗ್ಲಿ ಅಥವಾ ಇನ್ಫ್ಯಾಕ್ಟ್ ಯಡಿಯೂರಪ್ಪನವ್ರನ್ನ ಒಬ್ಬರನ್ನ ಹೊರತುಪಡಿಸಿದ್ರೆ ಆ ಥರದ ನಾಯಕ ಇನ್ಯಾವ ಪಕ್ಷದಲ್ಲೂ ಇಲ್ಲ. ಸೊ ಅದೊಂದು ಬೃಹತ್ ದಾಖಲೆ. 2794 ದಿನಗಳ ಕಾಲ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು. ಹಾಗಾಗಿ ಅಂಥ ಇನ್ನೊಂದು ದಾಖಲೆ ಏನಾದ್ರೂ ಬರೀಬೇಕು ಅಂದ್ರೆ ಅದು ಸಿದ್ದರಾಮಯ್ಯನವರೇ ಬರೀಬೇಕು. ಹಾಗಾಗಿ ಈ ಅವಧಿಯ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು. ಹಾಗೆ ನೋಡಿದ್ರೆ ಈ ಅವಧಿಯಲ್ಲಿ ಸೊ ಅದನ್ನ ಕಂಪ್ಲೀಟ್ ಮಾಡಕ್ಕೆ, ಆ ದಾಖಲೆ ಮುರಿಯೋದಕ್ಕೆ ಕೇವಲ ಜನವರಿ 8ನೇ ತಾರೀಕುವರೆಗೆ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರೆ ಅಲ್ಲಿಗೆ ದಾಖಲೆ ಮುರಿಯುತ್ತೆ. ಇನ್ನು ದಾಖಲೆ ಬರೆದು ಸಿಎಂ ಸ್ಥಾನವನ್ನೇ ಬಿಟ್ಕೊಡ್ತಾರೆ. ನಾನೀಗಾಗಲೇ ಹೇಳ್ತಾ ಇದ್ದಾಗೆ ಈ ದಾಖಲೆ ಒಂದು ಪೂರೈಕೆ ಆಗಲಿ, ಆಮೇಲೆ ಬೇಕಾದ್ರೆ ಸಿಎಂ ಹುದ್ದೆ ಬಿಟ್ಕೊಡೋಣ ಅಂತ. ಒಂದು ಮೂಲದ ಪ್ರಕಾರ ಸಿದ್ದರಾಮಯ್ಯನವರಿಗೇನು ಅಂತ ಜಿದ್ದಿಲ್ಲ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಆ ಥರ ಜಿದ್ದೇನೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರು ಸುತ್ತ ಇರ್ತಕ್ಕಂಥ ಶಾಸಕರು, ಸಚಿವರುಗಳು ಇದ್ದಾರಲ್ಲ, ಅವರ ಆಪ್ತರು, ಸೊ ಅವರುಗಳಿಗೆ ಸಿದ್ದರಾಮಯ್ಯ ನಾಯಕತ್ವ ಬೇಕೇ ಬೇಕು ಅಂತ ಹೇಳಲಾಗ್ತಾ ಇದೆ. 2 ತಿಂಗಳು ಹೆಚ್ಚು ಕಾಲ ಸಿಎಂ ಆಗಿದ್ರೆ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರುತ್ತೆ. ಹಾಗಾಗಿ ಅವರ ಆಪ್ತರು ಇದೊಂದು ಸ್ಟ್ರಾಟಜಿ ಆಗಿಯೂ ಪ್ಲೇ ಮಾಡಿರಬಹುದು. ಈ ದಾಖಲೆ ಮುರಿಲಿ, ಆಮೇಲೆ ನೋಡೋಣ ಅಂತ. ಅರಸು ದಾಖಲೆ ಮುರಿದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಬಿಟ್ಕೊಡ್ತಾರೆ ಅಂತಾನು ಹೇಳಿರಬಹುದು, ಗೊತ್ತಿಲ್ಲ. ಅದು ಒಂದು ಸ್ಟ್ರಾಟಜಿ ಇರಬಹುದು, ಅಥವಾ ಹಾಗಾಗದೇನೂ ಇರಬಹುದು. ಆಸ್ ಆಫ್ ನೌ ದೇವರಾಜ್ ಅರಸು ದಾಖಲೆಯನ್ನ ಮುರಿತಾರೆ ಸಿದ್ದರಾಮಯ್ಯ ಅಂತ ಅವರ ಬಣ ಹೇಳ್ತಾ ಇದೆ ಅಂತ. ಒಂದು ಮೂಲದ ಪ್ರಕಾರ ಸಿದ್ದರಾಮಯ್ಯನವರಿಗೇನು ಅಂತ ಜಿದ್ದಿಲ್ಲ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಆ ಥರ ಜಿದ್ದೇನೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರು ಸುತ್ತ ಇರ್ತಕ್ಕಂಥ ಶಾಸಕರು, ಸಚಿವರುಗಳು ಇದ್ದಾರಲ್ಲ, ಅವರ ಆಪ್ತರು, ಸೊ ಅವರುಗಳಿಗೆ ಸಿದ್ದರಾಮಯ್ಯ ನಾಯಕತ್ವ ಬೇಕೇ ಬೇಕು ಅಂತ ಹೇಳಲಾಗ್ತಾ ಇದೆ. 2 ತಿಂಗಳು ಹೆಚ್ಚು ಕಾಲ ಸಿಎಂ ಆಗಿದ್ರೆ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರುತ್ತೆ. ಹಾಗಾಗಿ ಅವರ ಆಪ್ತರು ಇದೊಂದು ಸ್ಟ್ರಾಟಜಿ ಆಗಿಯೂ ಪ್ಲೇ ಮಾಡಿರಬಹುದು. ಈ ದಾಖಲೆ ಮುರಿಲಿ, ಆಮೇಲೆ ನೋಡೋಣ ಅಂತ. ಅರಸು ದಾಖಲೆ ಮುರಿದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಬಿಟ್ಕೊಡ್ತಾರೆ ಅಂತಾನು ಹೇಳಿರಬಹುದು, ಗೊತ್ತಿಲ್ಲ. ಅದು ಒಂದು ಸ್ಟ್ರಾಟಜಿ ಇರಬಹುದು, ಅಥವಾ ಹಾಗಾಗದೇನೂ ಇರಬಹುದು. ಆಸ್ ಆಫ್ ನೌ ದೇವರಾಜ್ ಅರಸು ದಾಖಲೆಯನ್ನ ಮುರಿತಾರೆ ಸಿದ್ದರಾಮಯ್ಯ ಅಂತ ಅವರ ಬಣ ಹೇಳ್ತಾ ಇದೆ.